ನಮಸ್ಕಾರ. ನನ್ನ ಹೆಸರು ಶಿರಲಿಂಗ ಆಚಾರ್ಯ ಅಂತ ತಿಳಿಸುತ್ತಾ ಮಕ್ಕಳ ಸಂತಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರತಿಯೊಬ್ಬರಿಗೆ ನಮ್ಮ ಕಾರ್ಯಕ್ರಮವನ್ನು ತಿಳಿಸಿ ಅಂತ ಹೇಳುತ್ತಾ ನಮ್ಮ ಚಾನಲ್ ವೇಗವಾಗಿ ಬೆಳೆಸಿ ಅಂತ ತಿಳಿಸುತ್ತಾ ಇವತ್ತಿನ ವಿಡಿಯೋ ಮಾಡುವ ಕಾರಣವೇನಪ್ಪಾ ಅಂತಂದ್ರೆ, ಶ್ರೀ ಜಗನ್ಮಾತೆ ಶ್ರೀ ಕಾಳಿಕೆ ದೇವಿ ಸುಕ್ಷೇತ್ರ ಚೇಗುಂಟ ಆ ಜಗನ್ಮಾತೆಯನ್ನು ನಮಸ್ಕರಿಸುತ್ತಾ ಆ ತಾಯಿಯ ಆಶೀರ್ವಾದ ಮುಕ್ಕೋಟೆ ಒಂದು ವೀಕ್ಷಕರಿಗೆ ಆ ತಾಯಿಯ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರ್ಲಂತ ತಿಳಿಸುತ್ತಾ, ಮುಕ್ಕೋಟೆ ದೇವತೆಗಳಿಗೆ ಮೂಲ ಶಕ್ತಿಯಾದ ಆ ಕಾಳಿಕೆ ದೇವಿ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರ್ಲಂತ ತಿಳಿಸುತ್ತಾ, ಆ ತಾಯಿಯ ದೇವಿಯ ಪಾದಕ್ಕೆ 1 ಕೋಟಿ ನಮಸ್ಕಾರಗಳನ್ನು ತಿಳಿಸುತ್ತಾ ಇವತ್ತಿನ ವಿಡಿಯೋ ಮಾಡುವ ಕಾರಣವೇನಪ್ಪಾ ಅಂತಂದ್ರೆ, ಬೆಕ್ಕಿನ ಹೆಜ್ಜೆ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದ್ದೆ. ಲಕ್ಷ್ಮಿ ಎಳೆಯುವಂತ ಗಿಡ ಅಂತ. ಇನ್ನೊಂದಿದೆ ಲಕ್ಷ್ಮಿ ಎಳೆಯುವಂತ ಗಿಡ. ಅದು ಯಾವ ಗಿಡಪ್ಪ ಅಂತಂದ್ರೆ ಲಕ್ಷ್ಮೀಕಾಂತಿ ಗಿಡ. ಅದರ ಹೆಸರೇ ಲಕ್ಷ್ಮೀಕಾಂತಿ ಗಿಡ. ಲಕ್ಷ್ಮಿ ಅಂದ್ರೆ ದುಡ್ಡು ಅಂದ್ರೆ ಲಕ್ಷ್ಮಿ ಅಂತಾನೆ ನಾವು ಪೂಜಿಸ್ತೀವಿ. ಆಕೆ ಒಂದು ದೇವತೆಯ ಲಕ್ಷ್ಮಿಯ ಒಂದು ಆರಾಧನೆ ಮಾಡ್ತೀವಿ. ಪ್ರತಿಯೊಂದು ಆರಾಧನೆ ಎಲ್ಲಾರು ಮಾಡ್ಬೇಕು. ಮನೆ ಲಕ್ಷ್ಮಿ ಪೂಜೆ ಮಾಡಬೇಕು. ಲಕ್ಷ್ಮಿ ಪೂಜೆ ಮಾಡಿದ್ರೆ ಲಕ್ಷ್ಮಿ ಅಂತ ಒಂದು ಕೆಲಸ ಆಗ್ತದ. ಪ್ರತಿಯೊಬ್ಬರು ಲಕ್ಷ್ಮಿನ ಆರಾಧಿಸ್ರಿ, ಪೂಜಿಸ್ರಿ. ಆ ಲಕ್ಷ್ಮಿ ಪೂಜೆ ಮಾಡಿದ್ರು ಎಷ್ಟೋ ಅನುಗ್ರಹಗಳು ಆಗ್ತದ ಅಂತ ಹೇಳಕ್ ಇಷ್ಟಪಡ್ತಿದ್ದೀನಿ. ನಾವು ಲಕ್ಷ್ಮಿ ಪೂಜೆ ಮಾಡ್ತೀವಿ. ಆ ಲಕ್ಷ್ಮಿ ಪೂಜೆ ಮಾಡಿದ್ಮೇಲೆ ಎಷ್ಟೆಲ್ಲ ಲಕ್ಷ್ಮಿಗಳು ಬಂದವಂತ ನಮ್ಗೆ ಅನುಭವಕ್ಕೆ ಬಂದಿದೆ. ಮತ್ತೆ ಲಕ್ಷ್ಮಿ ಬೇರೆ ಇಟ್ಕೊಂಡಷ್ಟು, ಲಕ್ಷ್ಮಿ ಕಾಂತಿ ಬೇರು ಮನೆ ಒಳಗೆ ಇಟ್ಕೊಂಡಷ್ಟು ಒಂದು ಲಕ್ಷ್ಮಿ ಬಂದ ನನಗನ ಅನುಭವ ಆಗ್ಯದ. ತಾಯ್ತದಾಗ ಇಟ್ಕೊಂಡ್ರೆ ಎಷ್ಟೆಷ್ಟು ಆಗ್ತಂತ ಎಷ್ಟೋ ಮಂದಿ ಮಾಡಿಕೊಟ್ಟು ಅವ್ರನ್ನು ನಂಬೆಲ್ಲಿ ಮಾಡ್ಕೊಂಡೋದವ್ರನ್ನ ತಿಳಿಸಿದ್ದಾರೆ ನಮ್ಗೆ. ಬೆಕ್ಕಿನ ಹೆಜ್ಜೆನೂ ಲಕ್ಷ್ಮಿ ಗಿಡನೇ. ಅದನ್ನ ಎಷ್ಟೋ ಮಂದಿ ತಾಯ್ತ ಮಾಡಿ ಕೊಟ್ಟಿವಿ. ಅದೊಂದು ಜೀರ್ಣ ಚೆನ್ನಾಗಿದೆ ಗುರುಗಳೇ ಅಂತ ಎಷ್ಟೋ ಮಂದಿ ಹೇಳಿದ್ದಾರೆ ಅಂತ ತಿಳಿಸುತ್ತಾ ಇವತ್ತಿನ ವಿಡಿಯೋ ಮಾಡಿ ತೋರಿಸ್ತಾ ಇರೋ ಗಿಡ ಲಕ್ಷ್ಮೀಕಾಂತಿ ಗಿಡ. ಇದನ್ನು ತಾಯ್ತದೊಳಗೆ ಹಾಕೊಂಡ್ಬಿಟ್ರೆ ಪ್ರತಿಯೊಂದು ಲಕ್ಷ್ಮಿ ಎಳೆಯುವಂತ ಕೆಲಸ ಮಾಡ್ತದ, ಲಕ್ಷ್ಮಿ ನಿಂದ್ರಿಸಂತ ಕೆಲಸ ಮಾಡ್ತದ. ತಾಯ್ತದೊಳಗೆ ಹಾಕಬೇಕು. ಇದು ಬರೀ ಲಕ್ಷ್ಮಿ ಎಳೆಯಂತ ಕೆಲಸ ಒಂದೇ ಮಾಡ್ತದ, ಲಕ್ಷ್ಮಿ ನಿಂದ್ರಂತ ಕೆಲಸ ಮಾಡ್ತದ, ಮತ್ತೆ ಲಕ್ಷ್ಮಿ ಬರಂತ ಒಂದು ಕೆಲಸ ಮಾಡಿ ಕೊಡ್ತದ. ಮತ್ತೆ ಬೇರೆ ಏನು ಕೆಲಸ ಮಾಡಲ್ಲ ಲಕ್ಷ್ಮೀಕಾಂತಿ ಗಿಡ. ಇದರದು ಒಂದೇ ಆಕಾರ, ಬರೀ ಲಕ್ಷ್ಮಿ ಎಳೆಯೋದು, ಲಕ್ಷ್ಮಿ ನಿಂದ್ರಿಸೋದು ಬಿಟ್ರೆ ಬೇರೆ ಕೆಲಸ ಮಾಡಲ್ಲ ಈ ಲಕ್ಷ್ಮೀಕಾಂತಿ ಗಿಡ. ಪ್ರತಿಯೊಂದನ್ನು ಕೆಲಸ ಮಾಡ್ತದ ಈ ಲಕ್ಷ್ಮೀಕಾಂತಿ ಗಿಡ. ಪ್ರತಿಯೊಂದು ಕೆಲಸ ಅಂದ್ರೆ ಏನು ಬೇರೆ ಕೆಲಸ ಮಾಡಲ್ಲ, ಲಕ್ಷ್ಮಿ ಎಳೆಯಂತ ಕೆಲಸ ಮಾಡ್ತದ. ನಿಮ್ಮ ಹತ್ರ ದುಡ್ಡು ಇಲ್ಲ ಅಂದ್ರೆ ಬರಂತ ಕೆಲಸ ಮಾಡ್ತದ. ನೀನು ಸಣ್ಣ ಕೆಲಸ ಮಾಡ್ತಾ ಇದ್ಯಪ್ಪ ಅಂತಂದ್ರೆ ದುಡ್ಡು ಜಾಸ್ತಿ ಬರಂತ ಕೆಲಸ ಮಾಡ್ತದ. ಮನೆ ಒಳಗಡೆ ತಿರುಜುವೆಲೆಗಿಟ್ರೆ ರೊಕ್ಕ ನಿಂದ್ರಿಸಂತ ಕೆಲಸ ಮಾಡ್ತದ. ತಾಯ್ತದೊಳಗಿಟ್ರೆ ವ್ಯವಹಾರ ಚೆನ್ನಾಗಿ ನಡೆಯಂತ ಮಾಡ್ತದ. ಲಕ್ಷ್ಮಿನ ಎಳೆಯುವಂತ ಕೆಲಸ ಮಾಡ್ತದ. ಮಹಾಲಕ್ಷ್ಮಿ ಯಂತ್ರ ಜೊತೆಗೇನೆ ಇದನ್ನ ಒಂದು ಲಕ್ಷ್ಮೀಕಾಂತಿಯ ಬೇರೆ ಹಾಕುವಂತ ಒಂದು ಕೆಲಸ ಮಾಡ್ತೀವಿ. ಇವು ಎಲ್ಲಿ ಭೂಮಿ ಒಳಗಡೆ ಸಿಗಲ್ಲ. ಭೂಮಿ ಒಳಗಡೆ ಸಿಗುತ್ತೆ. ಭೂಮಿ ಒಳಗೆ ಸಿಗಲ್ಲ ಅಂದ್ರೆ ಭೂಮಿ ಒಳಗೆ ಸಿಗಲ್ಲ ಅಂತಲ್ಲ, ಈ ನಮ್ಮಂತ ಭೂಮಿಗಳಲ್ಲಿ ಸಿಗಲ್ಲ. ಒಂದು ಗುಡ್ಡ ಪ್ರದೇಶಗಳಲ್ಲಿ ಸಿಗ್ತದ, ಒಂದು ಗುಡ್ಡ ಗವಾರ್ಗಳಲ್ಲಿ ಸಿಗ್ತದ. ಅಂತಲ್ಲಿ ಹೋಗಿ ಎಷ್ಟೋ ಕಿಲೋಮೀಟರ್ ನಡೆದು ಅದಕ್ಕೆ ವಾಗ್ದಾನ ಮಾಡಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ಅದಕ್ಕೆ ಪ್ರಸಾದವನ್ನು ಇಟ್ಟು ನಿನ್ನ ಇಂಥದೇ ಕೆಲಸಕ್ಕೆ ಹೋಯ್ತೀನಿ ಅಂತ ಅದಕ್ಕೆ ವಿಶೇಷವನ್ನು ತಿಳಿಸಿ ವಿಧಿಪೂರ್ವಕವಾಗಿ ಪೂಜೆ ಮಾಡಿ ತಂದು ತಾಯ್ತು ಹಾಕೊಂಡ್ರೆ ಮಾತ್ರನೇ ಲಕ್ಷ್ಮೀಕಾಂತಿ ಗಿಡ ಲಕ್ಷ್ಮಿಯಾಗಿ ಒಂದು ವಶೀಕರಣ ಮಾಡುವಂತ ಕೆಲಸ ಮಾಡ್ತದ. ಅಡ್ಡ ದುಡ್ಡಿಗೆ ಹೋಗಿ ಕಿತ್ಕೊಂಬಂದ್ರೆ ಕೆಲಸ ಮಾಡೋದಲ್ಲ. ಈ ಅಂಗಡಿಗೊಳಗೆ ಈ ಲಕ್ಷ್ಮೀಕಾಂತಿ ಗಿಡ, ಒಂದು ಬೆಕ್ಕಿನ ಹೆಜ್ಜೆ ಗಿಡ ಎಲ್ಲಿ ಸಿಗೋದಿಲ್ಲ. ನೀವು ಬೇಕಿದ್ರೆ ಹೋಗಿ ಬರ್ರಿ, ಎಲ್ಲಿನೂ ಸಿಗೋದಿಲ್ಲ. ಒಂದು ಲಕ್ಷ್ಮೀಕಾಂತಿ ಗಿಡ, ಒಂದು ಬೆಕ್ಕಿನ ಹೆಜ್ಜೆ ಗಿಡ, ಇವೆರಡು ಕಾಂಬಿನೇಷನ್ ನೋಡಿ ಹೇಗಿದೆ. ಇವೆರಡು ಕಾಂಬಿನೇಷನ್ ಲಕ್ಷ್ಮಿನ ಎಳೆಯುವಂತ ಕೆಲಸ ಮಾಡುವಂತ ಗಿಡಗಳು ಇವು ಎಲ್ಲಿ ಅಂಗಡಿಗೊಳಗೆ ಸಿಗಲ್ಲ. ನಾವು ತಿಪ್ಪಲು ಬಿಟ್ಟು ಹುಡಿಕೊಂಡು ವಿಧಿಪೂರ್ವಕವಾಗಿ ಪೂಜೆ ಮಾಡಿ ತಂದಿವಿ. ಇವೆರಡು ಮಹಾಲಕ್ಷ್ಮಿ ಗಿಡಗಳು ಅಂತ ಹೇಳಲಾಗುತ್ತದೆ. ಜೈ ಕಾಳಿಕ ಮಾತೆ. ಯಾರೋ ಇಲ್ಲದೆ ಬೆಳಕು ಕಾಣದೆ ಕರೆದೆನು ನಿನ್ನ ಕೂಗಿದೆನು. ನಿಂದನೆ ಮಾತಿಗೆ ಹೊಂದಿಕೊಳ್ಳದೆ ಬಾಡಿದೆನು ಬೇಡಿದೆನು. ಮನೆಯ ದೇವನೇ ಗುರುಗಳ ಗುರುವೇ ಕಲಿಯುಗದೊಡೆಯ ಕಷ್ಟ ವಿನಾಶಕ ಮಂಟೇದಲ್ಲಿ. ಯಾರೋ ಇಲ್ಲದೆ